ಹಾಯ್ ಗೈಸ್, ನಾನಿವತ್ತು ಡಿಫ್ರೆಂಟ್ ಆಗಿರೋ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ಅಮೆರಿಕನ್ ಹಾರರ್ ಸ್ಟೋರಿ ಸೀರೀಸ್ ನಲ್ಲಿ ಬರುವ ಒಂದು ಎಪಿಸೋಡ್. ಎಂಡಿಂಗ್ ನಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳನ್ನ ಕೊಟ್ಟಿರ್ತಾರೆ. ಗೊಂಬೆ ತಯಾರಿಸೋ ಕಂಪನಿ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ, ಅವನ ಎಸ್ಟೇಟ್ ನಲ್ಲಿ ಒಂದು ಸೀಕ್ರೆಟ್ ಮನೆ ಇದೆ. ಹುಡುಗಿರ್ನ ಅಲ್ಲಿ ಕರ್ಕೊಂಡೋಗಿ ಗೊಂಬೆಗಳಾಗಿ ಬದಲಾಯಿಸ್ತಾನೆ. ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅನ್ನೋ ಕಥೆನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕೊನೆಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳೊಂದಿಗೆ ಹೇಳಿರ್ತಾರೆ. ಈ ಎಪಿಸೋಡ್ ನ ಹೆಸರು ಡಾಲ್ ಹೌಸ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹೀರೋಯಿನ್ ಆಗಿರೋ ಕೋಬಿನ ತೋರಿಸ್ತಾರೆ. ಗೊಂಬೆಗಳನ್ನ ತಯಾರಿಸೋ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಬಂದಿರ್ತಾಳೆ. ಫ್ಯಾಕ್ಟರಿ ಒಳಗಡೆ ಗೊಂಬೆಗಳು ಯಾವ ರೀತಿ ತಯಾರಾಗುತ್ತೆ ಅಂತ ತೋರಿಸ್ತಾರೆ. ಹಾಗೇನೆ ಬ್ಯಾಕ್ ಗ್ರೌಂಡ್ ನಲ್ಲಿ ಒಂದು ವಾಯ್ಸ್. ಹಳೆ ಕಾಲದಿಂದನೂ ಈ ಗೊಂಬೆಗಳಿಗೆ ತುಂಬಾನೇ ಬೇಡಿಕೆ ಇದೆ. ರಾಜರು ಅವ್ರಿಗೆ ಬೇಕಾದ ಮಾಡೆಲ್ ಗಳಲ್ಲಿ ಗೊಂಬೆಗಳನ್ನ ರೆಡಿ ಮಾಡಿಸ್ತಾ ಇದ್ರು. ಇನ್ನು ಕೆಲವರು ಸತ್ತಾಗ ಶವಪೆಟ್ಟಿಗೆ ಒಳಗಡೆ ಕೂಡ ಗೊಂಬೆಗಳನ್ನ ಇಟ್ಟು ಹೂತಾಕ್ತಾ ಇದ್ರು. ಯಾಕಂದ್ರೆ ಬದುಕಿದ್ದಾಗ ಆ ವ್ಯಕ್ತಿ ಆ ಗೊಂಬೆನ ಇಷ್ಟಪಡ್ತಿದ್ದ ಅಂತ. ಅಷ್ಟೇ ಅಲ್ಲ, ಸತ್ತು ಮೇಲೂ ಆ ಗೊಂಬೆ ಅವ್ರ ಜೊತೆನೆ ಇರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗೆ ಗೊಂಬೆಗಳು ಇವತ್ತು ಅದರದೇ ಆದ ಸ್ಥಾನನ ಪಡ್ಕೊಂಡಿದೆ. ಹಾಗಾದ್ರೆ ನಿಜವಾಗ್ಲೂ ಗೊಂಬೆ ಅಂದ್ರೆ ಏನು ಅಂತ ಹೀಗೆ ಪ್ರಶ್ನೆಗಳನ್ನ ಕೇಳ್ತಾ ಇರೋ ಈ ವ್ಯಕ್ತಿ ಹೆಸರು ವ್ಯಾನ್. ಈ ಗೊಂಬೆ ಮಾಡೋ ಕಂಪನಿಯ ಓನರ್. ಇವ್ರೆ ಕೋಬಿನ ಇಂಟರ್ವ್ಯೂ ಮಾಡ್ತಾ ಇರೋದು. ಗೊಂಬೆಗಳ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯನ ಹೇಳ್ತಾ ಇದ್ದಾರೆ. ದೇವರು ಮಾಂಸಗಳು ಮೂಳೆಗಳನ್ನ ಬಳಸಿ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು. ಮನುಷ್ಯರು ಪರ್ಫೆಕ್ಟ್ ಆಗಿ ಇರ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಮನುಷ್ಯ ಪಾಪದ ಕೆಲ್ಸಗಳನ್ನ ಮಾಡಕ್ ಶುರು ಮಾಡ್ದ. ಆಗ ಕೋಬಿ, ಹಾಗಾದ್ರೆ ನೀವು ದೇವರು ಗೊಂಬೆಗಳನ್ನ ಸೃಷ್ಟಿ ಮಾಡಿದ್ರೆ ಮನುಷ್ಯ ಏನು ತಪ್ಪು ಮಾಡ್ತಾ ಇರ್ಲಿಲ್ಲ ಅಂತಿದ್ದೀರಾ? ತುಂಬಾನೇ ಕ್ಲೆವರ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಕೋಬಿ ಬಯೋಡೇಟಾನ ಚೆಕ್ ಮಾಡ್ತಾರೆ. ನಿಮ್ ಹಾಬೀಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಹುಡುಕ್ತಾ ಇರೋ ಕ್ಯಾಂಡಿಡೇಟ್ಗೆ ಬೇಕಾದ ಎಲ್ಲಾ ಅರ್ಹತೆನೂ ನಿಮ್ಗಿದೆ. ಆದ್ರೆ ಸಾರಿ, ನಾನ್ ನಿಮ್ನ ರಿಜೆಕ್ಟ್ ಮಾಡ್ಬಿಟ್ಟೆ. ಇವಳಿಗೇನು ಅರ್ಥ ಆಗ್ತಿಲ್ಲ. ಏನ್ ಸರ್, ಬಯೋಡೇಟಾ ನೋಡಿ ಓಕೆ ಅಂದ್ರಲ್ಲ. ಹೀಗೆ ಇಬ್ರು ಮಾತಾಡ್ತಾ ಇರುವಾಗ ವ್ಯಾನ್ ಕಡೆಯವನು ಬಂದು ಕೋಬಿಗ್ ಮತ್ಬರೋ ಔಷಧಿ ಕೊಟ್ಟು ಎತ್ಕೊಂಡು ಹೋಗ್ತಾನೆ. ಸೊ ಇವಾಗ ಗೊತ್ತಾಯ್ತಾ, ಈ ಇಂಟರ್ವ್ಯೂನ ಅರೇಂಜ್ ಮಾಡಿದ್ದೆ ಇವಳನ್ನ ಕಿಡ್ನಾಪ್ ಮಾಡೋಕೆ. ಕೋಬಿಗ್ ಎಚ್ಚರಿಕೆ ಆದಾಗ ಒಂದು ಮನೇಲಿದ್ದಾಳೆ. ಆ ಮನೆ ನೋಡೋಕೆ ಡಾಲ್ ಹೌಸ್ ತರ ಇದೆ. ಸುತ್ತಮುತ್ತ ಗೊಂಬೆಗಳು ಕೂಡ ಇರುತ್ತೆ. ಅಷ್ಟ್ರಲ್ಲಿ ವ್ಯಾನ್ ಬರ್ತಾರೆ. ನನ್ನ ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಯಾವ ಜಾಗ ಇದು? ಹೇ ಕೂಲ್, ನೀನು ನಮ್ಮ ಎಸ್ಟೇಟ್ ಅಲ್ಲೇ ಇದ್ಯಾ? ನಿನಗೆ ಯಾವ ರೀತಿ ಹೇಳಿ ಅರ್ಥ ಮಾಡಿಸ್ಬೇಕೋ ಗೊತ್ತಾಗ್ತಾ ಇಲ್ಲ. ನಿಂತರ ಒಂದು ಪರ್ಫೆಕ್ಟ್ ಕ್ಯಾಂಡಿಡೇಟ್ ನಾನ್ ನೋಡೇ ಇಲ್ಲ. ಅದಕ್ಕೇನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಈ ಡಾಲ್ ಹೌಸ್ ನ ಬಿಲ್ಡ್ ಮಾಡಿದ್ದು ನಾನೇ ಅಂತ. ಇದನ್ನೆಲ್ಲ ಕೇಳಕ್ಕೆ ಕೋಬಿ ರೆಡಿ ಇಲ್ಲ. ಯಾಕಂದ್ರೆ ಅವಳು ತುಂಬಾನೇ ಗಾಬರಿಯಾಗಿದ್ದಾಳೆ. ನೋಡು, ನೆಕ್ಸ್ಟ್ 6 ರಿಂದ 7 ದಿನ ಇದೇ ನಿನ್ ಮನೆ. ನಿನಗೆ ಬೇರೆ ಆಪ್ಷನ್ ಇಲ್ಲ, ಇಲ್ಲೇ ಇರ್ಬೇಕು. ಕಂಗ್ರಾಚುಲೇಷನ್ಸ್, ನೀನು ನನ್ನ ಕಾಂಪಿಟೇಟರ್ ಆಗ್ಬಿಟ್ಟೆ. ಏನು ಕಾಂಪಿಟೇಟರಾ? ಏನ್ ಮಾತಾಡ್ತಾ ಇದ್ದೀರಾ? ಇನ್ಮೇಲೆ ಇಲ್ಲಿರೋದು ಸೇಫ್ ಅಲ್ಲ ಅಂತ ತಪ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ವ್ಯಾನ್ ಕಡೆ ಅವನು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಆಗ ವ್ಯಾನ್, ನೋಡ್ ಚಿನ್ನ, ಇಲ್ಲಿಂದ ನೀನು ತಪ್ಸ್ಕೊಂಡು ಹೋಗಕ್ ಆಗಲ್ಲ. ಹಂಗೂ ತಪ್ಸ್ಕೋಬೇಕಂದ್ರೆ ಅದಕ್ಕೆ ಇರೋದು ಒಂದೇ ದಾರಿ. ಅದೇನು ಅಂತ ನಿನಗೆ ಆಮೇಲೆ ಗೊತ್ತಾಗುತ್ತೆ. ಸುಮ್ನೆ ತಪ್ಸ್ಕೊಳ್ಳೋಕ್ ಟ್ರೈ ಮಾಡಿ ಸುಸ್ತಾಗ್ಬೇಡ. ಸರಿ, ನಾನಿನ್ ಬರಲಾ? ಆಗ ಕೋಬಿ, ನನ್ನೊಬ್ಬಳನ್ನೇ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನನ್ಗೆ ತುಂಬಾನೇ ಭಯ ಆಗ್ತಿದೆ ಅಂತ. ನೀನ್ ಇಲ್ಲಿ ಒಬ್ಳೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅಳ್ತಾ ಇರುವಾಗ ಈಗ್ಲೇ ಒಂದು ಟ್ವಿಸ್ಟ್. ಇಷ್ಟೊತ್ತು ಅವಳು ಸುತ್ತಮುತ್ತ ಗೊಂಬೆಗಳ ತರ ಇತ್ತು ಅಲ್ವಾ? ಆಕ್ಚುಲಿ ಅದೆಲ್ಲ ಗೊಂಬೆಗಳಲ್ಲ. ಮಾಸ್ಕ್ ಹಾಕೊಂಡು ಹುಡುಗಿರ ಗೊಂಬೆಗಳ ತರ ನಿಂತ್ಕೊಂಡಿದ್ರು. ಬ್ಲಾಕ್ ಡ್ರೆಸ್ ಹಾಕಿರೋ ಇವಳು ಮಾಸ್ಕ್ ರಿಮೂವ್ ಮಾಡಿ ಕೋಬಿಗ್ ಸರಿಯಾಗಿ ಬೈತಾಳೆ. ಹೊಸ ತಲೆನೋವು ಬಂದ್ಬಿಡ್ತು ಅಂತ. ಆಗ ಇನ್ನೊಬ್ಳು ಅವಳು ಹೆದರ್ ಬಿಟ್ಟಿದ್ದಾಳೆ. ಸುಮ್ನೆ ಹೆದರ್ಸ್ಬೇಡ ಅಂತ. ಯಾಕೆ ಬೈಬಾರ್ದು? ನಾವು ಕಾಂಟೆಸ್ಟ್ ಅಲ್ಲಿ 3 ಗೇಮ್ ನ ಕ್ರಾಸ್ ಮಾಡಿದ್ದೀವಿ. ಆ ಗೇಮ್ ಏನು ಆಡದೆ ಮಿಡ್ಲ್ ಆಫ್ ದಿ ಕಾಂಟೆಸ್ಟ್ ಅಲ್ಲಿ ಬಂದ್ಬಿಟ್ಲು. ಇವಳು ತುಂಬಾನೇ ಲಕ್ಕಿ ಅಂತ. ಆಗ ಕೋಬಿ, ನೋಡಿ, ನೀವೇನ್ ಮಾತಾಡ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಒಬ್ಬ ಹುಚ್ಚ ಸೈಕ್ ನನ್ ಮಗ ಆ ಗೊಂಬೆಗಳು ತಯಾರಿಸೋ ಕಂಪ್ನಿ ಓನರ್ ಇದ್ದಾನಲ್ಲ ವ್ಯಾನ್, ಅವನಿಗೆ ಬೇಕಾಗಿರೋದು ಪರ್ಫೆಕ್ಟ್ ಆಗಿರೋ ಒಂದು ಗೊಂಬೆ. ಅವನ್ ಮಗನಿಗೆ ಒಬ್ಳು ತಾಯಿ ಬೇಕಂತೆ. ಅದಕ್ಕೆ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬಂದು ಗೊಂಬೆಗಳ ತರನೇ ಟ್ರೀಟ್ ಮಾಡಿ ಟಾಸ್ಕ್ ಇಡ್ತಾ ಇದ್ದಾನೆ. ಈ ಟಾಸ್ಕ್ ಅಲ್ಲಿ ಸೋತವ್ರು ಎಲಿಮಿನೇಟ್ ಆಗ್ತಾರೆ. ಉಳಿದವ್ರನ್ನ ಗೊಂಬೆಗಳ ತರ ಇರಕ್ಕೆ ಹೇಳಿ ಅವನ್ ಮಗನಿಗೆ ಒಬ್ಳು ಗೊಂಬೆ ತಾಯಿಯಾಗಿ ಬದಲಾಯಿಸ್ತಾನೆ ಅಂತ. ಇದನ್ ಕೇಳಿ ಗಾಬರಿಯಾಗಿದ್ದ ಕೋಬಿ ತಪ್ಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಆದ್ರೆ ತಪ್ಸ್ಕೊಳ್ಳೋದಕ್ಕೆ ಯಾವುದೇ ದಾರಿ ಇಲ್ಲ. ಕೊನೆಗೊಂದು ಬೆಡ್ರೂಮ್ಗೆ ಬರ್ತಾಳೆ. ಅಲ್ಲಿ 4 ಬೆಡ್ಸ್ ಇದೆ. ಇನ್ಮೇಲೆ ನೀನು ನಮ್ ಜೊತೆಲೆ ಇರ್ಬೇಕು. ಸ್ಟಾರ್ಟಿಂಗ್ ನಾವು ಕೂಡ ಹೆದ್ರಿದ್ವಿ, ಈಗ ಅಡ್ಜಸ್ಟ್ ಆಗೋಯ್ತು. ನೀನೇನು ಗಾಬರಿ ಆಗ್ಬೇಡ ಅಂತ. ಕೋಬಿ ವಿಂಡೋ ಇಂದ ನೋಡ್ತಾಳೆ. ದೂರದಲ್ಲೊಂದು ಮನೆ. ಆ ಮನೇಲಿರೋ ವಿಂಡೋ ಇಂದ ಒಬ್ಬ ಹುಡುಗ ಈ ಕಡೆನೆ ನೋಡ್ತಾ ಇದ್ದಾನೆ. ಅವನ್ನ ನೋಡಿ ಗಾಬರಿ ಆಗ್ತಾಳೆ. ಹಾಗೇನೆ ಝೂಮ್ ಔಟ್ ಮಾಡ್ತಾರೆ. ವ್ಯಾನಿ ಎಸ್ಟೇಟ್ ನಲ್ಲಿ ಒಂದು ಡಾಲ್ ಹೌಸ್ ನ ರೆಡಿ ಮಾಡಿದ್ದಾನೆ. ಅದೇ ಮನೇಲಿ ಹುಡುಗಿರ್ನ ಕಿಡ್ನಾಪ್ ಮಾಡಿ ಇಟ್ಟಿರೋದು.
ಮನೇಲಿರೋ ಹುಡುಗಿರು ಕಾಬಿನ ಊಟ ಮಾಡೋದಕ್ಕೆ ಹೇಳ್ತಾರೆ. ಇಲ್ಲಿ ನಮ್ಗೆ 2 ದಿನಕ್ಕೆ ಒಂದ್ಸಲ ಮಾತ್ರ ಊಟ ಸಿಗೋದು. ಗೇಮ್ ಸ್ಟಾರ್ಟ್ ಆಗೋಕು ಮುಂಚೆನೆ ದಯವಿಟ್ಟು ಊಟ ಮಾಡು ಅಂತ. ಆಗ ಕೋಬಿ ನಿನ್ನೆ ನೋಡಿದ್ದ ಹುಡುಗನ್ ಬಗ್ಗೆ ಕೇಳ್ತಾಳೆ. ಅವನ್ ಹೆಸರು ಓಟಿಸ್. ವ್ಯಾನ್ ಇದ್ದಾನಲ್ಲ ಅವ್ರ ಮಗ. ಓಟಿಸ್ಗೆ ಅಮ್ಮ ಇಲ್ವಾ? ಅಫಿಷಿಯಲ್ ಆಗಿ ಒಂದು ಸ್ಟೋರಿ ಇದೆ. 2 ವರ್ಷದ ಹಿಂದೆ ಹೂ ಕೀಳಕ್ಕೆ ಹೋದಾಗ ಕಾಲ್ ಜಾರ್ ಬಿದ್ದು ಸತ್ತೋದ್ರು. ಇದು ನಿಜ ಅಂತ ಅನ್ನಿಸ್ತಾ ಇಲ್ಲ. ಹಾಗಾದ್ರೆ ನಿಜ ಹೇಳ್ತೀನಿ ಕೇಳಿಸ್ಕೊ. ವ್ಯಾನ್ ಇದ್ದಾನಲ್ಲ ಅವನ್ ಹೆಂಡತಿ ಅವನಿಗೆ ಮೋಸ ಮಾಡ್ಬಿಟ್ಲು. ಅಂದ್ರೆ ಅವಳು ಬೇರೊಬ್ಬನ್ ಜೊತೆ ಅಫೇರ್ ಇಟ್ಕೊಂಡು ಬೆಡ್ ಅಲ್ಲಿ ಇರುವಾಗ ಅದನ್ನ ವ್ಯಾನ್ ನೋಡ್ಬಿಟ್ಟ. ಇಬ್ರಿಗೂ ಶಿಕ್ಷೆ ಕೊಡೋಕೆ ಬಾಡಿಗಾರ್ಡ್ ನ ಇಟ್ಕೊಂಡು ಇವಳು ನನಗೆ ಮೋಸ ಮಾಡ್ಬಿಟ್ಲು, ನನಗೆ ಹೆಂಡತಿನೂ ಆಗಿಲ್ಲ, ನನ್ ಮಗನಿಗೆ ತಾಯಿ ಸ್ಥಾನನೂ ತುಂಬಿಲ್ಲ, ಸೊ ಇವ್ರಿಬ್ಬರನ್ನ ಜೀವಂತವಾಗಿ ಬಿಡ್ಬಾರ್ದು ಅಂತ ಎಸ್ಟೇಟ್ ಅಲ್ಲಿರೋ ಬಾವಿಗೆ ತಳ್ಳಿ ಸಾಯಿಸ್ಬಿಟ್ರು. ಆಮೇಲೆ ಇವ್ರಿಗೊಂದು ಥಾಟ್ ಬಂದಿದೆ, ಮನುಷ್ಯರು ಸರಿ ಇಲ್ಲ, ಮೋಸ ಮಾಡ್ತಾರೆ, ಅದ್ರ ಬದಲು ಒಂದು ಗೊಂಬೆ ಮೇಲೆ ನಂಬಿಕೆ ಇಡೋದು ಬೆಸ್ಟ್. ಇನ್ಮೇಲೆ ಗೊಂಬೆನೆ ನನ್ಗೆ ಹೆಂಡತಿ, ಹಾಗೇನೆ ನನ್ ಮಗನಿಗೆ ತಾಯಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೇನೆ ಪರ್ಫೆಕ್ಟ್ ಆಗಿರೋ ಡಾಲ್ ನ ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ಈ ವ್ಯಕ್ತಿ ನಮ್ಗಳನ್ನ ಇಟ್ಕೊಂಡು ಈ ರೀತಿ ಗೇಮ್ ನ ಆಡಿಸ್ತಾ ಇರೋದು ಅಂತ. ಈಗ ಬೆಲ್ ಹೊಡಿತಾ ಇದೆ. ಶಬ್ದ ಕೇಳಿ ಎಲ್ರಿಗೂ ಭಯ ಆಗುತ್ತೆ. ಬಂದ್ಬಿಟ್ರು ಬಾ ಅಂತ ಗೊಂಬೆಗಳೇ ತುಂಬಿರೋ ರೂಮ್ ಒಳಗಡೆ ಹೋಗಿ ಯಾವ್ದಾದ್ರೂ ಒಂದು ಗೊಂಬೆನ ಸೆಲೆಕ್ಟ್ ಮಾಡಿ ವೇಷ ಹಾಕೋ ಅಂತ. ನೆನ್ಪಿರ್ಲಿ, ಅವ್ರೇನಾದ್ರೂ ಕೇಳಿದ್ರೆ ಮಾತ್ರ ನೀನು ಉತ್ತರ ಕೊಡ್ಬೇಕು. ಈಗ ಡೋರ್ ಓಪನ್ ಆಗ್ತಿದ್ದಂಗೆ ವ್ಯಾನ್ ಹಾಗೇನೆ ಅವ್ರ ಮಗ ಬರ್ತಾರೆ. ಕೋಬಿ ಯೆಲ್ಲೋ ಕಲರ್ ನ ಕ್ಲೌನ್ ಡ್ರೆಸ್ ಹಾಕೊಂಡು ಕೂತ್ಕೊಂಡಿದ್ದಾಳೆ. ಭಯ ಇದ್ರೂನು ಹೊರಗಡೆ ಗೊತ್ತಾಗಲ್ಲ, ಯಾಕಂದ್ರೆ ಮಾಸ್ಕ್ ಹಾಕೊಂಡಿದ್ದಾರೆ. ಓಟಿಸ್ ಕೇಳ್ತಾನೆ, ಏನಿದು ಹೊಸ ಗೊಂಬೆ? ನನಗೆ ಇದು ಇಷ್ಟ ಆಗಿಲ್ಲ. ಆಗ ವ್ಯಾನ್, ಇಲ್ಲ ಖಂಡಿತ ನಿನ್ಗೆ ಇಷ್ಟ ಆಗುತ್ತೆ, ಫಸ್ಟ್ ಪರಿಚಯ ಮಾಡ್ಕೊ, ಆಗ್ಲೇ ತಾನೇ ಗೊತ್ತಾಗೋದು. ಈ ಹೊಸ ಗೊಂಬೆ ಬಂದಿರೋದ್ರಿಂದಾನೇ ನಿನ್ನ ಕರ್ಕೊಂಡ್ ಬಂದಿದ್ದು. ನಾನು ಫ್ಯಾಕ್ಟ್ರಿಗೆ ಹೋಗ್ ಬರ್ತೀನಿ, ಅಲ್ಲಿ ತನಕ ಗೊಂಬೆಗಳ ಜೊತೆ ಆಟ ಆಡ್ತಾ ಇರು. ಈಗ ಓಟಿಸ್ ಕೇಳ್ತಾನೆ, ನಿನ್ ಹೆಸರೇನು? ಕೋಬಿ ದ ಕ್ಲೌನ್. ಇವಳಿಗೆ ಗೊತ್ತಾಗಿದೆ ಇಲ್ಲಿಂದ ತಪ್ಸ್ಕೋಬೇಕಂದ್ರೆ ಹೇಗಾದ್ರೂ ಇವನ್ನ ಬಲೆಗ್ ಬೀಳ್ಸ್ಕೋಬೇಕು ಅಂತ. ನನಗೆ ಕ್ಲೌನ್ ಇಷ್ಟ ಆಗಲ್ಲ, ಆಲ್ರೆಡಿ ಇರೋ ಗೊಂಬೆಗಳು ಕಂಡ್ರೇನೆ ನನಗೆ ಇಷ್ಟ ಆಗ್ತಿಲ್ಲ, ಇದ್ರಲ್ಲಿ ನೀನ್ ಬೇರೆ. ನಾಳೆ ನಿನ್ನ ಇಲ್ಲಿಂದ ರಿಮೂವ್ ಮಾಡೋಕೆ ಹೇಳ್ತೀನಿ ಅಂತ. ಕೋಬಿ ಹೇಳ್ತಾಳೆ, ನನಗೆ ಮ್ಯಾಜಿಕ್ ಮಾಡೋದಕ್ಕೆ ಬರುತ್ತೆ. ಮ್ಯಾಜಿಕ್ ಎಲ್ಲ ಯಾರು ನೋಡ್ತಾರೆ? ಆಗ ಕೋಬಿ ಪಕ್ಕದಲ್ಲಿದ್ದ ಟಾಯ್ ಕಾರ್ ನ ನೋಡಿದ ತಕ್ಷಣ ಅದು ಮೂವ್ ಆಗುತ್ತೆ. ಸರ್ಪ್ರೈಸ್ ಆಗಿದ್ದ ಓಟಿಸ್, ಹೇಗೆ ಇದನ್ನ ಮಾಡ್ದೆ? ಮತ್ತೊಂದ್ಸಲ ಮಾಡು. ಕೋಬಿ ಮತ್ತೆ ಕಾರ್ನ ಮೂವ್ ಆಗೋ ತರ ಮಾಡ್ತಾಳೆ. ನೆಕ್ಸ್ಟ್ ಗೊಂಬೆ ವೇಷದಲ್ಲಿ ಇದ್ದವರೆಲ್ಲ ಅವ್ರ ರೂಮ್ ಅಲ್ಲಿ ಇದ್ದಾರೆ. ಈಗ ಬ್ಲಾಕ್ ಡ್ರೆಸ್ ಹಾಕಿರೋ ಹುಡುಗಿಗೆ ಹೊಟ್ಟೆ ಕಿಚ್ಚು, ಯಾಕಂದ್ರೆ ಓಟಿಸ್ ನ ಇಂಪ್ರೆಸ್ ಮಾಡೋರು ಮಾತ್ರ ಈ ಮನೇಲಿ ಇರ್ತಾರೆ. ಈಗ ಕೋಬಿ ಅವನ್ನ ಇಂಪ್ರೆಸ್ ಮಾಡ್ಬಿಟ್ಲು. ಏನು ಬ್ಲಾಕ್ ಮ್ಯಾಜಿಕ್ ಏನಾದ್ರೂ ಕಲ್ತಿದ್ಯಾ? ನಮ್ ಅಂಕಲ್ ಒಬ್ರು ಮೆಜಿಷಿಯನ್, ಅವ್ರು ನನಗೆ ಕೆಲವೊಂದು ಟ್ರಿಕ್ಸ್ ನ ಹೇಳ್ಕೊಟ್ಟಿದ್ರು ಅಂತ. ಈಗ ಬೇರೆಯವರೆಲ್ಲ ಇವಳನ್ನ ಕೇಳ್ತಾರೆ, ಯಾಕೆ ಅವಳು ಬಂದಾಗಿಂದ ನೀನ್ ಬೈತಾ ಇದ್ಯಾ ಅಂತ. ಆಗ ಇವಳು, ಕೋಬಿನೇ ನಮ್ನ ಕಾರ್ನರ್ ಮಾಡ್ತಿದ್ದಾಳೆ, ವಿನ್ ಆಗೋಕೆ ಬೇಕಾದ ಎಲ್ಲಾ ಟ್ರಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾಳೆ, ನಾನ್ ಹೇಗಾದ್ರೂ ಟ್ರಿಕ್ಸ್ ನ ಯೂಸ್ ಮಾಡಿ ಓಟಿಸ್ ನ ಮರಳು ಮಾಡ್ತೀನಿ, ಗೆಲ್ಲೋದು ನಾನೇ ಅಂತ. ವಿನ್ ಆಗಿ ಏನ್ ಮಾಡ್ತೀಯಾ? ಓಟಿಸ್ಗೆ ಅಮ್ಮ ಆಗ್ತೀಯಾ ತಾನೆ? ಆಮೇಲೆ ಆ ಸೈಕೋಗೆ ಹೆಂಡತಿ ಆಗ್ಬೇಕು, ಅದೇ ನಿನ್ ಉದ್ದೇಶನ? ಹೌದು, ಇಲ್ಲಿ ಕೈದಿ ತರ ಇರೋ ಬದ್ಲು ಅದೇ ಬೆಸ್ಟ್. ಆಮೇಲೆ ಹೇಗಾದ್ರೂ ಇಲ್ಲಿಂದ ತಪ್ಸ್ಕೊಂಡು ಹೋಗ್ತೀನಿ ಅಂತ. ಮತ್ತೆ ಬೆಲ್ ಹೊಡೆಯುತ್ತೆ, ಯಾಕಂದ್ರೆ ಇವರಿಗೆಲ್ಲ ಒಂದು ಗೇಮ್ ಇದೆ. ಆಲ್ರೆಡಿ 3 ಗೇಮ್ ಆಡಿರೋದ್ರಿಂದ ಕೋಬಿನ್ ಬಿಟ್ಟು ಉಳಿದವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಕೋಬಿಗೆ ಏನ್ ನಡೆಯುತ್ತೆ ಅಂತ ಗೊತ್ತಿಲ್ಲ. ಇವರೆಲ್ಲ ಆಲ್ರೆಡಿ ಡೈನಿಂಗ್ ಟೇಬಲ್ ನಲ್ಲಿ ಇದ್ದಾರೆ. ಅಲ್ಲಿ ತುಂಬಾನೇ ಸ್ಪೂನ್ಸ್ ಹಾಗೇನೆ ಬೌಲ್ಸ್ ಎಲ್ಲ ಇರುತ್ತೆ. ಈಗ ಇವನೊಂದು ಸಿನಾರಿಯೋನ ಹೇಳ್ತಾನೆ, ಈ ಸೂಪ್ ನ ಸರ್ವ್ ಮಾಡ್ಬೇಕು. ಸೊ ಸರ್ವ್ ಮಾಡೋಕು ಮುಂಚೆ ಟೇಬಲ್ ನಲ್ಲಿ ಸ್ಪೂನ್ಸ್ ಎಲ್ಲ ಹೇಗಿಡ್ಬೇಕು, ಟೇಬಲ್ ಮ್ಯಾನರ್ ಅಂತ ಒಂದು ವಿಷಯ ಇದೆ. ಅದನ್ನೆಲ್ಲ ಇವರು ಯಾವ ರೀತಿ ಫಾಲೋ ಮಾಡ್ತಾರೆ ಅನ್ನೋದೇ ಗೇಮ್. 3 ನಿಮಿಷ ಟೈಮ್ ಇದೆ. ಅಷ್ಟರಲ್ಲಿ ಇವರು ಅದನ್ನೆಲ್ಲ ಕರೆಕ್ಟ್ ಆಗಿ ಅರೇಂಜ್ ಮಾಡಬೇಕು. ಆಮೇಲೆ ಇವ್ರು ಮಾಡಿರೋ ತಪ್ಪನ್ನ ಅಬ್ಸರ್ವ್ ಮಾಡಿ ಮಾರ್ಕ್ಸ್ ಕೊಡ್ತಾನೆ. ತಪ್ಪು ಮಾಡಿಲ್ಲ ಅಂದ್ರೆ 0, ಮಾಡಿದ್ರೆ 1 2 3 ಅಂತ ಪಾಯಿಂಟ್ಸ್ ಕೊಡ್ತಾನೆ. ಗೇಮ್ ಕೊನೆಯಲ್ಲಿ ಯಾರಿಗೆ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವರು ಈ ಗೇಮ್ ಇಂದ ಎಲಿಮಿನೇಟ್ ಆಗ್ತಾರೆ. ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಬೇರೆಯವರೆಲ್ಲ ಏನೇನೋ ಮಾಡ್ತಾ ಇದ್ದಾರೆ, ಆದ್ರೆ ಕೋಬಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆಪೋಸಿಟ್ ನಲ್ಲಿ ಬ್ಲಾಕ್ ಡ್ರೆಸ್ ಹಾಕಿರೋ ಹುಡುಗಿ ಏನ್ ಮಾಡ್ತಿದ್ದಾಳೋ ಅದನ್ನ ಇವಳು ಕೂಡ ಫಾಲೋ ಮಾಡ್ತಾಳೆ. ಗೇಮ್ ಮುಗಿಯೋಕೆ 20 ಸೆಕೆಂಡ್ಸ್ ಮಾತ್ರ ಇದೆ. ಕೋಬಿ ನನ್ನ ಕಾಪಿ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾದ್ಮೇಲೆ ಬೇಕು ಅಂತಾನೆ ಒಂದು ಸ್ಪೂನ್ ನ ಪೊಸಿಷನ್ ಚೇಂಜ್ ಮಾಡಿ ಇಡ್ತಾಳೆ. ಕೊನೆ 2 ಸೆಕೆಂಡ್ಸ್ ನಲ್ಲಿ ಮತ್ತೆ ಚೇಂಜ್ ಮಾಡ್ತಾಳೆ, ಆದ್ರೆ ಕೋಬಿಯಿಂದ ಚೇಂಜ್ ಮಾಡಕ್ ಆಗಲ್ಲ. ಚೇಂಜ್ ಮಾಡೋಕೆ ಹೋಗಿ ಗ್ಲಾಸ್ ನ ಬೀಳಿಸ್ತಾಳೆ. ಈಗ ಒಬ್ಬೊಬ್ಬರನ್ನೇ ಚೆಕ್ ಮಾಡ್ತಾನೆ. ಈ ಬ್ಲಾಕ್ ಡ್ರೆಸ್ ಲೇಡಿ ಕರೆಕ್ಟ್ ಆಗಿ ಅರೇಂಜ್ ಮಾಡಿದ್ದಾಳೆ. ಇನ್ನು ಈ ಬ್ಲೂ ಡ್ರೆಸ್ ಹಾಕಿರೋ ಹುಡುಗಿ 2-3 ತಪ್ಪು ಮಾಡಿದ್ದಾಳೆ. ಅವಳಿಗೆ ಬೈದು ನಿನಗೆ 2 ಪಾಯಿಂಟ್ಸ್. ನೆಕ್ಸ್ಟ್ ಕಾಬಿ ಹತ್ರ ಬಂದಾಗ ತುಂಬಾನೇ ಮಿಸ್ಟೇಕ್ಸ್ ಆಗಿರೋದ್ರಿಂದ 3 ಪಾಯಿಂಟ್ಸ್ ಕೊಡ್ತಾನೆ. ಕೊನೆಯದಾಗಿ ವೈಟ್ ಡ್ರೆಸ್ ಹಾಕಿರೋ ಹುಡುಗಿ ಹತ್ರ ಬಂದಾಗ ಕೋಬಿ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ಈ ಹುಡುಗಿ ಯಾವ್ದನ್ನು ಕರೆಕ್ಟ್ ಆಗಿ ಮಾಡಿಲ್ಲ.
ಬಾಡಿಗಾರ್ಡ್ ಬಂದು ಅವಳಿಗೆ ಕರೆಂಟ್ ಶಾಕ್ ಕೊಡ್ತಾನೆ. ಅವಳು ಅನ್ಕಾನ್ಶಿಯಸ್ ಆದ್ಮೇಲೆ ಎತ್ಕೊಂಡ್ ಬಂದು ಬಾವಿಗೆ ಎಸಿತಾನೆ. ಇದನ್ ನೋಡಿ ಕೋಬಿ ಗಾಬರಿ ಆಗುತ್ತೆ. ಆದ್ರೆ ಈ ಬ್ಲಾಕ್ ಡ್ರೆಸ್ ನ ಹುಡುಗಿ ಇನ್ನು 2-3 ಗೇಮ್ಸ್ ಮಾತ್ರ ಇದೆ, ಆದಷ್ಟು ಬೇಗ ಈ ಗೇಮ್ ನ ಮುಗಿಸ್ಬಿಡೋಣ ಅಂತ. ಕಟ್ ಮಾಡಿದ್ರೆ ಓಟಿಸ್ ಇವಳ ಜೊತೆ ಆಟ ಆಡಕ್ ಬಂದಿದ್ದಾನೆ. ಕೋಬಿ ಮಾಡಿದ್ದ ಮ್ಯಾಜಿಕ್ ನೋಡಿ ಅವನಿಗೆ ತುಂಬಾನೇ ಇಂಪ್ರೆಸ್ ಆಗಿದೆ. ಅದಕ್ಕೆ ಮತ್ತೊಮ್ಮೆ ಮ್ಯಾಜಿಕ್ ಮಾಡು ಅಂತಿದ್ದಾನೆ. ಇವಳು ಕೂಡ ಮತ್ತೆ ಮ್ಯಾಜಿಕ್ ಮಾಡಿ ಕಾರ್ನ ಮೂವ್ ಆಗೋ ತರ ಮಾಡ್ತಾಳೆ. ಇದೆಲ್ಲ ಹೇಗ್ ಸಾಧ್ಯ ಅಂದಾಗ ಕೋಬಿ ಹೇಳ್ತಾಳೆ, ನನಗೆ ಚಿಕ್ಕ ವಯಸ್ಸಿಂದಾನೇ ಇದೊಂದು ಗಿಫ್ಟ್ ತರ ಸಿಕ್ಕಿದೆ. ಮನೆಯವ್ರಿಗೆ ಗೊತ್ತಾದ್ರೆ ದೆವ್ವ ಭೂತ ಅಂತ ಹೆದರ್ಸ್ತಾರೆ, ಇಲ್ಲ ಅಂದ್ರೆ ನನಗೆ ಕೆಲವು ರಿಸ್ಟ್ರಿಕ್ಷನ್ ಮಾಡಿ ಮನೇಲೆ ಕೂಡ್ ಹಾಕ್ತಾರೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ನಮ್ ತಾಯಿನ ನಾನು ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ. ಅದಿರ್ಲಿ, ನೀನು ಸ್ಕೂಲ್ಗೆಲ್ಲ ಹೋಗಿಲ್ವಾ? ಇಲ್ಲ, ಯಾಕಂದ್ರೆ ನಾನು ಸ್ಕೂಲ್ಗೆ ಹೋದಾಗ ಎಲ್ಲ ನನ್ನ ಗೇಲಿ ಮಾಡ್ತಾ ಇದ್ರು, ಅದಕ್ಕೇನೆ ಮನೇಲೇ ಇದ್ದೀನಿ. ಅದಿರ್ಲಿ, ಗೇಮ್ ನಲ್ಲಿ ವಿನ್ ಆಗಿ ನೀನೇ ನನಗೆ ತಾಯಿ ಆಗ್ಬೇಕು, ಓಕೆನಾ? ಆಗ ಕೋಬಿ, ಖಂಡಿತ ಗೆಲ್ತೀನಿ. ಹಾಗೇನಾದ್ರೂ ಗೆದ್ರೆ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ಒಂದು ರಿಕ್ವೆಸ್ಟ್, ನಿಮ್ ತಂದೆ ಹತ್ರ ಮಾತಾಡು, ಇವ್ರನ್ನೆಲ್ಲ ಬಾವಿಗೆ ತಳ್ಳೋದು ಬೇಡ ಅಂತ. ಓಟಿಸ್ ಹೇಳ್ತಾನೆ, ಗೊಂಬೆಗಳನ್ನ ತಂದು ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಬಿಸಾಡ್ತಾರ ತಾನೆ, ಅದ್ರಲ್ಲೇನ್ ತಪ್ಪು ಅಂತ. ಅಂದ್ರೆ ಇವನು ಅವ್ರ ತಂದೆ ತರನೇ ಮಾತಾಡ್ತಾ ಇದ್ದಾನೆ. ನೋಡು, ಅದು ಬರೀ ಗೊಂಬೆ ಆಗಿದ್ರೆ ಪರವಾಗಿಲ್ಲ, ಅವರೆಲ್ಲ ನನ್ ಫ್ರೆಂಡ್ಸ್, ದಯವಿಟ್ಟು ಅವ್ರನ್ನ ಬಾವಿಗೆ ತಳ್ಳೋದು ಬೇಡ ಅಂತ ಹೇಳು. ಕಟ್ ಮಾಡಿದ್ರೆ ರಾತ್ರಿ ಓಟಿಸ್ಗೆ ಎಲ್ಲ ಗೊತ್ತಾಗಿದೆ. ಅವ್ರ ತಂದೆ ಜೊತೆ ಮಾತಾಡೋದಕ್ಕೆ ಮಧ್ಯರಾತ್ರಿ ಎದ್ದು ಹೋಗ್ತಾನೆ. ಆದ್ರೆ ಅಲ್ಲಿ ನಡೆಯೋದೇ ಬೇರೆ. ಇವನಿಗೆ ಪರ್ಫೆಕ್ಟ್ ತಾಯಿ ಸಿಗೋಕೆ ಇವ್ರೇನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ದಾಗ ಇವನಿಗೆ ಕೋಬಿ ಹೇಳಿದ ವಿಷಯನ ಇವ್ರಿಗೆ ಹೇಳ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ತಂದೆ ನನ್ಗೋಸ್ಕರ ತುಂಬಾ ರಿಸ್ಕ್ ತಗೋತಾ ಇದ್ದಾರೆ ಅಂತ ರಿಟರ್ನ್ ಬರ್ತಾನೆ. ಈಗ ಡಾಲ್ ಹೌಸ್ ನಲ್ಲಿ ಬೆಲ್ ಹೊಡಿತಾ ಇದೆ, ಯಾಕಂದ್ರೆ ನೆಕ್ಸ್ಟ್ ಗೇಮ್ಗೆ ಟೈಮ್ ಆಗಿದೆ. ಅವ್ರ ಒಳಗಡೆ ಬಂದಾಗ ಇವರೆಲ್ಲ ಗೊಂಬೆಗಳ ತರ ನಿಂತ್ಕೊಂಡಿದ್ದಾರೆ. ಈಗ ಟಾಸ್ಕ್ ಏನಂದ್ರೆ ಐರನ್ ಮಾಡಿ ಬಟ್ಟೆನಲ್ಲಿ ಸೆಂಟ್ ಸ್ಮೆಲ್ ಬರೋ ತರ ಮಾಡ್ಬೇಕು. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೊಡ್ತಾರೆ. ಅವ್ರ ಮಗನಿಗೆ ಪರ್ಫೆಕ್ಟ್ ತಾಯಿನ ಹುಡ್ಕೋದಕ್ಕೋಸ್ಕರನೇ ಈ ಟಾಸ್ಕ್ ಎಲ್ಲ ಮಾಡಿಸ್ತಾ ಇರೋದು. ಈಗ ಟೈಮ್ ಸ್ಟಾರ್ಟ್ ಆಗಿದೆ. ಎಲ್ರು ಗೇಮ್ ನಲ್ಲಿ ಭಾಗಿಯಾಗಿದ್ದಾರೆ. ಟೈಮ್ ಸ್ಟಾಪ್ ಆದ್ಮೇಲೆ ಫಸ್ಟ್ ಬ್ಲೂ ಕಲರ್ ಲೇಡಿ ಹತ್ರ ಬರ್ತಾರೆ. ಈ ಬಟ್ಟೆಲಿ ಸ್ಮೆಲ್ ಜಾಸ್ತಿ ಇದೆ, ಬಟ್ಟೆನ್ ಬಿಸಾಡಿ 2 ಪಾಯಿಂಟ್ಸ್ ಕೊಡ್ತಾರೆ. ಕೋಬಿ ಹತ್ರ ಬಂದಾಗ ಅವಳು ಐರನ್ ಮಾಡ್ತಿರುವಾಗ ಬಟ್ಟೆನ ಸುಟ್ಟಿರ್ತಾಳೆ. ಹಾಗಾದ್ರೆ ಇವಳನ್ನ ಸಾಯಿಸಿ ಖಂಡಿತ ಬಾವಿಗೆ ಬಿಸಾಡ್ತಾರೆ ಅಂತ ಅನ್ಕೊಂಡ್ರೆ ಇವಳಿಗೆ ಪಾಯಿಂಟ್ಸೇ ಕೊಡಲ್ಲ, ಬದಲಾಗಿ ಅವಳ ಕೈಗೆ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟು ಬಿಡ್ತಾನೆ. ಬೇರೆ ಅವ್ರಿಗೆ ಏನು ಅರ್ಥ ಆಗ್ತಿಲ್ಲ ಯಾಕೆ ಅವಳಿಗೆ ಪಾಯಿಂಟ್ಸ್ ಕೊಟ್ಟಿಲ್ಲ ಅಂತ. ನೆಕ್ಸ್ಟ್ ಈ ಬ್ಲಾಕ್ ಡ್ರೆಸ್ ಲೇಡಿ, ಇವಳು ಮಾತ್ರ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿರ್ತಾಳೆ. ಈಗ ಗ್ರೀನ್ ಡ್ರೆಸ್ ಲೇಡಿ ಹತ್ರ ಬಂದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನೀನೇ ತುಂಬಾ ಕೆಟ್ಟದಾಗ ಐರನ್ ಮಾಡಿದ್ಯಾ ಅಂತ ಹೆದ್ರಿ ಓಡೋಕೆ ಟ್ರೈ ಮಾಡಿದಾಗ ಬಾಡಿಗಾರ್ಡ್ ಅವಳನ್ನ ಹಿಡಿದು ಚುಚ್ಚಿ ಸಾಯಿಸ್ಬಿಡ್ತಾನೆ. ಇನ್ಮೇಲೆ ನಿಮ್ಗೆಲ್ಲ ತುಂಬಾನೇ ಭಯಂಕರವಾದ ಗೇಮ್ಸ್ ಇರುತ್ತೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈಗ ಬ್ಲಾಕ್ ಡ್ರೆಸ್ ಲೇಡಿ ಹೇಳ್ತಾಳೆ, ನಿನ್ ಮ್ಯಾಜಿಕ್ ಟ್ರಿಕ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಿದೆ ಅಲ್ವಾ, ನಿನ್ನ ಸುಮ್ನೆ ಬಿಡಲ್ಲ ನಾನು ಅಂತ. ಕೋಬಿ ಹೇಗಾದ್ರೂ ಇಲ್ಲಿಂದ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಾಳೆ. ಆಗ ಈ ಚಬ್ಬಿ ಗರ್ಲ್ ಒಂದು ಐಡಿಯಾ ಕೊಡ್ತಾಳೆ, ನಾವು ಬೇಕಾದ್ರೆ ಹೋರಾಟ ಮಾಡೋಣ, ಅವರಿಂದ ನಮ್ 3 ಜನರ ಮೇಲೆ ಎಟ್ ಎ ಟೈಮ್ ಅಟ್ಯಾಕ್ ಮಾಡೋಕ್ ಆಗಲ್ಲ. ಕೋಬಿ ಹೇಳ್ತಾಳೆ, ಇದನ್ನ ನಾವು 5 ಜನ ಇದ್ದಾಗ್ಲೇ ಮಾಡ್ಬೇಕಿತ್ತು, ಈಗ ಅದು ವರ್ಕ್ ಆಗಲ್ಲ, ಬೇರೆ ಐಡಿಯಾ ಏನಾದ್ರೂ ಇದ್ರೆ ಹೇಳು. ಆಗ ಈ ಲೇಡಿ, ನಿನಗೆ ಮಾತ್ರ ಅವ್ರು ಯಾಕೆ ಪನಿಷ್ಮೆಂಟ್ ಕೊಟ್ಟಿಲ್ಲ, ಮೇ ಬಿ ಓಟಿಸ್ಗೆ ನಿನ್ನ ಇಷ್ಟ ಆಗಿದೆ ಅದಕ್ಕೇನೆ ಹೀಗ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ. ಇದನ್ನೆಲ್ಲ ಈ ಬ್ಲಾಕ್ ಡ್ರೆಸ್ ನ ಲೇಡಿ ಕೇಳಿಸ್ಕೊತಾ ಇದ್ದಾಳೆ. ಏನೋ ಸೆನ್ಸ್ ಆಗಿದ್ರಿಂದ ಕೋಬಿ ಕಾಸ್ಟ್ಯೂಮ್ ರೂಮ್ ಗೆ ಹೋಗಿ ಅಲ್ಲಿರೋ ಕಾಸ್ಟ್ಯೂಮ್ ನ ನೋಡ್ತಾ ಇದ್ದಾಳೆ. ಸೊ ಈಗ ಈ ಲೇಡಿ ಗೊತ್ತಾಯ್ತು ಕೋಬಿಗೆ ಸ್ಪೆಷಲ್ ಅಟೆನ್ಷನ್ ಸಿಗ್ತಾ ಇದೆ, ಖಂಡಿತ ಅವಳೇ ಗೆಲ್ತಾಳೆ, ಅವಳು ಬದುಕಿರಬಾರ್ದು ಅಂತ. ಚಾಕು ತಂದು ಕೋಬಿ ಕ್ಲೌನ್ ಡ್ರೆಸ್ ಹಾಕೊಂಡು ನಿಂತಿರುವಾಗ ಬೆನ್ನಿಗ್ ಚುಚ್ಚು ಬಿಡ್ತಾಳೆ. ಟ್ವಿಸ್ಟ್ ಏನಂದ್ರೆ ಅದು ಬರೀ ಗೊಂಬೆ. ಇವಳು ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿದ್ದೆ ಬರೀ ಗೊಂಬೆಗೆ ಇವಳು ಡ್ರೆಸ್ ನ ಹಾಕಿ ಸೈಡ್ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಆ ಸೈಕೋ ಇಂದ ತಪ್ಸ್ಕೊಳ್ಳೋಕೆ ನಾವು ಕಷ್ಟಪಟ್ಟು ಗೇಮ್ ಆಡ್ತಾ ಇದ್ದೀವಿ, ಆದ್ರೆ ಇವಳು ಹೊಸದಾಗ್ ಬಂದು ಓಟಿಸ್ ನ ಇಂಪ್ರೆಸ್ ಮಾಡ್ಬಿಟ್ಲು. ಈಗ ಅವ್ರ ಪ್ರಕಾರ ಇವಳೇ ಗೆಲ್ಬೇಕು ಅಂದ್ರೆ ಏನರ್ಥ, ನಾವೆಲ್ಲ ಸಾಯ್ಬೇಕಾಗುತ್ತೆ ಅಂತ. ಯಾರು ಸಾಯಲ್ಲ, ನಾನ್ ಪ್ಲಾನ್ ಮಾಡಿದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಯಾವಾಗ ಅವನು ಗೇಮ್ ಸ್ಟಾರ್ಟ್ ಮಾಡ್ತಾನೋ ಅದಕ್ಕೂ ಮುಂಚೆ 10 ನಿಮಿಷ ಆ ಗೇಮ್ ಬಗ್ಗೆ ಕವಿತೆ ರೂಪದಲ್ಲಿ ಹೇಳ್ತಾನೆ. ಅದೇ 10 ನಿಮಿಷನ ಯೂಸ್ ಮಾಡ್ಕೊಂಡು ನಾವಿಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ. ಸೊ ಈಗ ನೆಕ್ಸ್ಟ್ ಗೇಮ್ಗೆ ಟೈಮ್ ಆಗಿದೆ. ವ್ಯಾನ್ ಬಾಡಿಗಾರ್ಡ್ ಜೊತೆಲಿ ಒಳಗಡೆ ಬಂದಾಗ ಗೊಂಬೆಗಳ ತರನೇ ಎಲ್ಲ ನಿಂತ್ಕೊಂಡಿದ್ದಾರೆ. ಟ್ವಿಸ್ಟ್ ಏನಂದ್ರೆ ಅಲ್ಲಿರೋದು ಬರೀ ಗೊಂಬೆಗಳು ಮಾತ್ರ, ಇವರೆಲ್ಲ ಬೇರೆ ಕಡೆ ಹೈಡ್ ಆಗಿರ್ತಾರೆ. ಇದು ಗೊತ್ತಿಲ್ಲದೆ ವ್ಯಾನ್ ಗೇಮ್ ಬಗ್ಗೆ ಕವಿತೆ ರೂಪದಲ್ಲಿ ಹೇಳೋಕ್ ಶುರು ಮಾಡ್ತಾನೆ. ಈ ಕಡೆ 3 ಜನ ಹುಡುಗಿರು ಎಸ್ಕೇಪ್ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಕೋಬಿಗೆ ಮ್ಯಾಜಿಕಲ್ ಪವರ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡು ಮೇನ್ ಡೋರ್ ಶಬ್ದ ಬರ್ದೇ ಇರೋ ತರ ಓಪನ್ ಮಾಡಿ ಹೊರಗಡೆ ಓಡ್ ಬರ್ತಾರೆ. ಇವರಿಬ್ರು ರೋಡ್ ಕಡೆ ಓಡ್ತಾ ಇದ್ರೆ ಕೋಬಿ ಮಾತ್ರ ಮನೆ ಕಡೆ ಓಡ್ತಾ ಇದ್ದಾಳೆ.
ಹೇ ನಿನ್ಗೇನು ಹುಚ್ಚಿಡ್ದಿದ್ಯಾ? ಆಗ ಕೋಬಿ, OTC ಸೈಕೋ ಜೊತೆ ಬೆಳೆದ್ರೆ ಅವನು ಕೂಡ ಸೈಕೋ ಆಗ್ಬಿಡ್ತಾನೆ, ಅವನ್ನ ಕಾಪಾಡ್ಲೇಬೇಕು ಅಂತ. ಏನು ಆಟ ಆಡ್ತಾ ಇದ್ಯಾ? ಇಲ್ಲಿಂದ ಎಸ್ಕೇಪ್ ಆಗಿದ್ದೆ ದೊಡ್ಡ ವಿಷಯ. ನಾನು ಯಾವುದೇ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ ಅಂತ ಓಡಕ್ ಶುರು ಮಾಡ್ತಾಳೆ. ಇನ್ನು ಆ ಚಬ್ಬಿಗಲ್ ಕೂಡ ನನ್ನ ಕ್ಷಮಿಸ್ಬಿಡು, ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಅಂತ ಅವಳು ಕೂಡ ಓಡಕ್ ಶುರು ಮಾಡ್ತಾಳೆ. ಕೋಬಿ ಓಟಿಸ್ ನ ಹುಡ್ಕೊಂಡು ಹೋಗ್ತಾಳೆ. ಈ ಕಡೆ ಆ ಸೈಕೋ ಗೇಮ್ ಸ್ಟಾರ್ಟ್ ಮಾಡೋಣ ಅಂತ ಹತ್ರ ಬಂದಾಗ ಇವನಿಗೆ ಗೊತ್ತಾಗುತ್ತೆ ಇಲ್ಲಿರೋದೆಲ್ಲ ಬರೀ ಗೊಂಬೆಗಳು ಅಂತ. ಈ ಕಡೆ ಓಟಿಸ್ ಗೇಮ್ ಆಡ್ತಾ ಇರುವಾಗ ಅಲ್ಲಿ ಕೋಬಿ ಬರ್ತಾಳೆ. ಆಗ ಇವನು, ಯಾರ್ ನೀನು? ನಾನೇ ಕೋಬಿ ದ ಕ್ಲೌನ್. ನೀನು ನನ್ ಮುಖ ನೋಡಿಲ್ಲ ಅಲ್ವಾ? ನನ್ ಜೊತೆನೆ ನೀನು ಆಟ ಆಡ್ತಾ ಇದ್ದಿದ್ದು. ಈಗ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೀನ್ ಕೂಡ ನನ್ ಜೊತೆಲ್ ಬಾ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ನೋಡಿದ್ರ ಅವನು ಇವಳಿಗೆನೆ ಕರೆಂಟ್ ಶಾಕ್ ಕೊಡ್ತಾನೆ. ಈ ಕಡೆ ಎಸ್ಟೇಟ್ ಒಳಗಡೆ ಓಡ್ತಾ ಇರೋ ಇಬ್ರು ಹುಡುಗಿರ್ನ ತೋರಿಸ್ತಾರೆ. ಈ ಚಬ್ಬಿಗಲ್ಲಿಂದ ಓಡಕ್ ಆಗ್ತಿಲ್ಲ, ನನ್ನ ಇಲ್ಲಿಂದ ಕರ್ಕೊಂಡು ಹೋಗು, ನನ್ನಿಂದ ಓಡಕ್ ಆಗ್ತಿಲ್ಲ ಅಂದಾಗ ಇವಳು ಕಲ್ ತಗೊಂಡು ಹೊಡಿತಾಳೆ. ನೀನು ಸ್ಲೋ ಆಗಿ ಓಡ್ತಾ ಇದ್ಯಾ, ಜೊತೆಗೆ ಕಿರ್ಚಾಡ್ತಾ ಇದ್ಯಾ, ಇದ್ರಿಂದ ನಾನ್ ಕೂಡ ಸಿಗಾಕೋತೀನಿ ಅಂತ ಕಲ್ಲಲ್ಲೇ ಹೊಡೆದು ಸಾಯಿಸ್ಬಿಡ್ತಾಳೆ. ಅಷ್ಟ್ರಲ್ಲಿ ಇವಳಿಗೂ ಯಾರು ಶೂಟ್ ಮಾಡಿ ಸಾಯಿಸ್ತಾರೆ. ಆ ಸೈಕೋಗೆ ಒಬ್ಬ ಬಾಡಿ ಗಾರ್ಡ್ ಇದ್ದಾನಲ್ವಾ, ಅವನೇ ಫಾಲೋ ಮಾಡ್ಕೊಂಡ್ ಬಂದು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈ ಕಡೆ ಕೋಬಿನ ಒಂದು ಮಿಷಿನ್ ಮೇಲೆ ಕಟ್ ಹಾಕಿದ್ದಾರೆ. ನಾನು ಎಷ್ಟೋ ಗೇಮ್ಗಳನ್ನ ಕ್ರಿಯೇಟ್ ಮಾಡಿ ನನ್ ಮಗನಿಗೆ ಒಳ್ಳೆ ತಾಯಿನ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದ್ರೆ ನೀನು ಅದೆಲ್ಲ ಅವಶ್ಯಕತೆನೇ ಇಲ್ಲ, ಒಳ್ಳೆ ತಾಯಿ ಆಗಿರಕ್ಕೆ ಪ್ರೀತಿನೇ ಮುಖ್ಯ ಅನ್ನೋದನ್ನ ತೋರ್ಸ್ಬಿಟ್ಟೆ. ಯಾಕಂದ್ರೆ ಅವರಿಬ್ರು ಜೀವ ಉಳಿಸ್ಕೊಳ್ಳೋದಕ್ಕೆ ಓಡಕ್ ಶುರು ಮಾಡಿದ್ರು, ಆದ್ರೆ ನೀನು ರಿಸ್ಕ್ ತಗೊಂಡು ನನ್ ಮಗನಿಗೋಸ್ಕರ ವಾಪಸ್ ಬಂದೆ. ಆದ್ರೆ ನೀನು ಕೇವಲ ಮನುಷ್ಯ ಆಗಿದ್ಯಾ. ನಮ್ ಇಂಟರ್ವ್ಯೂ ನೆನ್ಪಿದ್ಯಾ? ಗೊಂಬೆಗಳು ಮಾತ್ರ ಆನೆಸ್ಟ್ ಆಗಿ ಇರುತ್ತೆ, ಅದಕ್ಕೆ ನಾನು ನಿನ್ನ ಗೊಂಬೆಯಾಗಿ ಬದಲಾಯಿಸ್ತೀನಿ ಅಂತ. ಆ ಮಿಷಿನ್ ಆನ್ ಆದಾಗ ಅದು ಇವಳನ್ನ ಕವರ್ ಮಾಡುತ್ತೆ. ಇವಳು ಏನೇ ಕಿರ್ಚಾಡಿದ್ರು ಅವ್ರು ಬಿಡ್ತಾನೆ ಇಲ್ಲ. ಕೆಲವು ದಿನಗಳ ನಂತರ ಓಟಿಸ್ ಹಾಗೇನೆ ಅವ್ರ ತಂದೆ ಕೂತ್ಕೊಂಡಿದ್ದಾರೆ. ವಿಷಯ ಏನಂದ್ರೆ ಕೋಬಿನ ಗೊಂಬೆಯಾಗಿ ಬದಲಾಯಿಸ್ಬಿಟ್ಟಿದ್ದಾರೆ. ಏನು ಚಿಂತೆ ಮಾಡ್ಬೇಡ, ಈಗ ಅಷ್ಟೇ ಅವಳ ದೇಹ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡ್ತಾ ಇದೆ, ಎಲ್ಲ ಸರಿ ಹೋಗುತ್ತೆ ಅಂತ. ಆಗ ಯಾರೋ ಇಬ್ರು ಹುಡ್ಕೊಂಡು ಒಳಗಡೆ ಬರ್ತಾರೆ. ಬಂದಿರೋ ಇಬ್ರು ಹುಡುಗಿರು ಬ್ಲಾಕ್ ಡ್ರೆಸ್ ಹಾಕೊಂಡಿದ್ದಾರೆ. ಬಾಡಿ ಗಾರ್ಡ್ ಇವ್ರಿಗೆ ಶೂಟ್ ಮಾಡೋಕೆ ಟ್ರೈ ಮಾಡಿದಾಗ ಅವನಿಂದ ಶೂಟ್ ಮಾಡಕ್ ಆಗ್ತಿಲ್ಲ, ಫ್ರೀಸ್ ಆಗಿ ನಿಂತ್ಕೊಂಡಿದ್ದಾನೆ. ಈಗ ವ್ಯಾನ್ ಕೂಡ ಫ್ರೀಸ್ ಆಗ್ತಾರೆ. ಈಗ ಕೋಬಿನ್ ನೋಡಿ ಏನೋ ಮ್ಯಾಜಿಕ್ ಮಾಡ್ತಾರೆ. ಅವಳು ಗೊಂಬೆಯಾಗಿ ಬದಲಾಗಿದ್ಲು ಅಲ್ವಾ, ಅದೆಲ್ಲ ಹೊಡೆದೋಗಿ ಅವಳ ಒರಿಜಿನಲ್ ಬಾಡಿ ಅವಳಿಗೆ ಸಿಗುತ್ತೆ. ಕೋಬಿಗೇನು ಅರ್ಥ ಆಗ್ತಿಲ್ಲ. ಸಾರಿ, ನಿನ್ ಸಿಗ್ನಲ್ ನಮ್ಗೆ ಲೇಟ್ ಆಗಿ ಸಿಕ್ತು ಅಂತ. ಏನ್ ನಡೆದಿದೆ ಗೊತ್ತಾ? ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕೋಬಿ ನನಗೆ ಏನೋ ಮ್ಯಾಜಿಕಲ್ ಪವರ್ ಇದೆ ಅಂತ ಹೇಳ್ತಿದ್ಲು ಅಲ್ವಾ, ಆಕ್ಚುಲಿ ಅವಳೊಬ್ಳು ಮಾಟಗಾತಿ, ವಿಚ್ ಫ್ಯಾಮಿಲಿನಲ್ಲಿ ಹುಟ್ಟಿದವಳು. ಇವರೆಲ್ಲ ಅವಳ ಫ್ಯಾಮಿಲಿ ಮೆಂಬರ್ಸ್. ಅದಕ್ಕೇನೆ ಅವಳಿಗೆ ಸಣ್ಣ ಪುಟ್ಟ ಪವರ್ ಇದ್ದಿರುತ್ತೆ. ಒಂದಲ್ಲ ಒಂದಿನ ನಿನಗೆ ನಿನ್ ಪವರ್ ಅರ್ಥ ಆಗುತ್ತೆ, ಅಲ್ಲಿ ತನಕ ನಿನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವೆಲ್ಲ ದೂರ ಇದ್ವಿ. ಕೊನೆಯದಾಗಿ ಅವಳು ಸಾಯುವಾಗ ಜೋರಾಗಿ ಕಿರ್ಚಿರ್ತಾಳೆ. ಆಕ್ಚುಲಿ ಅದೊಂದು ಅಲ್ರಾಮ್ ತರ ವರ್ಕ್ ಆಗಿ ಇವ್ರಿಗೆ ಸಿಗ್ನಲ್ ಸಿಕ್ಕಿರುತ್ತೆ, ಅದಕ್ಕೇನೆ ಕಾಪಾಡಕ್ ಬಂದಿದ್ದಾರೆ. ಸರಿ ಬಾ ಇಲ್ಲಿಂದ ಹೋಗೋಣ ಅಂತ ಕೋಬಿ ಓಟಿಸ್ಗೆ ಹೇಳ್ತಾಳೆ. ನೀನ್ ಇಲ್ಲೇ ಇದ್ರೆ ಸರಿಯಾಗಲ್ಲ, ನನ್ ಜೊತೆಲ್ ಬಾ, ನಾನ್ ನಿನ್ನ ನೋಡ್ಕೋತೀನಿ ಅಂತ. ಈಗ ಮಾಟಗಾತಿಯರಲ್ಲೊಬ್ಳು ತಿರುಗಿ ನೋಡಿದಾಗ ವ್ಯಾನ್ ಹಾಗೇನೆ ಅವ್ನ್ ಬಾಡಿ ಗಾರ್ಡ್ ದೇಹಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಝೂಮ್ ಔಟ್ ಮಾಡಿದಾಗ ಗೊಂಬೆ ಮನೆ ಒಳಗಡೆ ಇರೋ ಒಂದು ರೂಮ್ ನಲ್ಲಿ ಮಾತ್ರ ಬೆಂಕಿ ಹತ್ಕೊಂಡಿದೆ. ಸೊ ವ್ಯಾನ್ ಹಾಗೇನೆ ಅವ್ನ್ ಬಾಡಿ ಗಾರ್ಡ್ ಸತ್ತೋದ್ರು. ಈ ಕಡೆ ಕೋಬಿ ಓಟಿಸ್ಗೆ ಅಲೆಕ್ಸ್ ಅಂತ ಹೆಸರಿಟ್ಟು, ನೀನ್ ಇಲ್ಲಿ ಆರಾಮಾಗಿರ್ಬೋದು, ನಾನ್ ನಿನ್ನ ನೋಡ್ಕೋತೀನಿ. ಅಷ್ಟರಲ್ಲಿ ಒಂದು ಹುಡುಗಿ ಬಂದು ಇವನ್ನ ಒಳಗಡೆ ಕರ್ಕೊಂಡು ಹೋಗ್ತಾಳೆ. ಹಾಗೇನೆ ಝೂಮ್ ಔಟ್ ಮಾಡ್ತಾರೆ. ಎಕ್ಸ್ಮ್ಯಾನ್ ಮೂವಿನಲ್ಲಿ ಡಾಕ್ಟರ್ ಝೇವಿಯರ್ ಒಂದು ಸ್ಕೂಲ್ ನ ನಡೆಸ್ತಾ ಇರ್ತಾರೆ ಅಲ್ವಾ, ಈ ರೀತಿ ಸ್ಪೆಷಲ್ ಪವರ್ ಇರೋರ್ಗೆ ಅಂತ. ಅದೇ ತರದ ಸ್ಕೂಲ್ ನ ಇವಳು ಕೂಡ ನಡೆಸ್ತಾ ಇದ್ದಾಳೆ. ಅಂದ್ರೆ ಕೋಬಿ ಅವಳ ತರನೇ ಯಾರಿಗೆಲ್ಲ ಪವರ್ ಇರುತ್ತೋ ಅವರಿಗೋಸ್ಕರ ಒಂದು ಸ್ಕೂಲ್ ನ ಕಟ್ಟಿ ಅದನ್ನ ರನ್ ಮಾಡ್ತಾ ಇದ್ದಾಳೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.